ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಸುಲಭ ಮಾಡೋದು, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ ಈ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು 15ರಿಂದ 16 ನಿಂಬೆಹಣ್ಣು ಇರ್ಬೋದು. ಈಗ ಇದನ್ನು ನಾವು ಕ್ಲೀನಾಗಿ ತೊಳೆದು ಒಂದು ಒಣ ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಈ ರೀತಿಯಾಗಿ ಒರೆಸಿ ತಗೋಬೇಕಾಗತ್ತೆ. ಇದೇ ರೀತಿ ಎಲ್ಲ ನಿಂಬೆಹಣ್ಣನ್ನು ಒರೆಸಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಈ ಮಸಾಲೆ ಮಾಡಲಿಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸುಕಾಳು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 5ರಿಂದ 6 ಲವಂಗ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಸೊಂಪು ಕಾಳು ಮತ್ತು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆಯನ್ನು ತಗೊಂಡಿದ್ದೀನಿ. ಇವಿಷ್ಟು ಹಾಕಿ ಚೆನ್ನಾಗಿ ನಾವು ಇದನ್ನು ಮಾಯ್ಶ್ಚರ್ ಹೋಗುವವರೆಗೂ ಹುರ್ಕೋಬೇಕಾಗತ್ತೆ. ಬಹಳ ಏನು ಹುರಿಯೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಬೆಚ್ಚಗಾದರೆ ಸಾಕಾಗತ್ತೆ. ಇವಾಗ ಇದು ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಇಲ್ಲಿ ಪ್ಲೇಟ್ನಲ್ಲಿ ಇದನ್ನು ತೆಗೆದಿಡ್ತಾ ಇದ್ದೀನಿ. ಇದು ತಣ್ಣಗಾಗುವವರೆಗೂ ನಾವಿಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀವಲ್ಲ, ಈ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ನಿಂಬೆಹಣ್ಣಲ್ಲಿ ನಾವು 4 ಭಾಗ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ನಾವು ಮಸಾಲೆ ತುಂಬಲಿಕ್ಕೆ ಬೇಕಾಗತ್ತೆ. ಹೀಗಾಗಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೋಬೇಕು. ಈಗ ಎಲ್ಲ ನಿಂಬೆಹಣ್ಣು ಕೂಡ ನಾನಿಲ್ಲಿ 4 ಭಾಗ ಮಾಡಿ ಕಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ನಾವು ಇದೇನು ಮಸಾಲೆಯನ್ನು ಹುರಿದಿಟ್ಟಿದ್ವಿ ಅಲ್ಲ, ಜೀರಿಗೆ, ಸೊಂಪು ಕಾಳು, ಹಾಗೆಯೇ ಮೆಣಸುಕಾಳು, ಲವಂಗ, ಇದನ್ನು ನಾವು ತಣ್ಣಗಾಗಿದೆ. ಇದರಲ್ಲಿ ನಾನು ಮೊದಲೇ ಶುಂಠಿ ಪೌಡ್ರ್ ಮಾಡ್ಕೊಂಡಿದ್ದೆ. ಅದೇ ಜಾರ್ನಲ್ಲಿ ನಾನು ಈ ಮಸಾಲೆಯನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಪೌಡರನ್ನು ನಾವು ತರಿಯಾಗಿಯೇ ಈ ರೀತಿಯಾಗಿ ಮಾಡ್ಕೋಬೇಕು, ಭಾಳ ನೈಸಾಗಿಯೂ ಮಾಡ್ಕೊಳ್ಳೋದು ಬೇಡ. 2.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾದಾ ಉಪ್ಪು, ನಾವು ಡೈಲಿ ಏನು ಯೂಸ್ ಮಾಡ್ತೀವಲ್ಲಿ ಅದು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕಪ್ಪು ಉಪ್ಪು, 1.5 ಟೇಬಲ್ ಸ್ಪೂನಷ್ಟು ರಾಕ್ ಸಾಲ್ಟ್, ಹಾಗೆಯೇ ಸ್ವಲ್ಪ ಹಿಂಗು ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಅರಿಶಿನ, 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ 1 ಕಪ್ಪಷ್ಟು ಇಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಲ್ಲನೂ ಕೂಡ ಸೇರಿಸಬಹುದು. ಇದು ನೋಡಿ, ಈ ಕಪ್ನಿಂದ 3/4 ಕಪ್ಪಷ್ಟಿದೆ. ನೀವು ಇದಕ್ಕಿಂತ ಹೆಚ್ಚು ಕೂಡ ಹಾಕಬಹುದು. ಅಂದರೆ ಸ್ವಲ್ಪ ಹೆಚ್ಚಿಗೆ ಹಾಕಿ, ನನಗೆ ಮತ್ತೆ ಸ್ವಲ್ಪ ನಾನು ಸಕ್ಕರೆಯನ್ನು ಸೇರಿಸಿದ್ದೆ, ಯಾಕೆಂದರೆ ಅದು ಸ್ವಲ್ಪ ಹುಳಿ ತಾಗ್ತಾಯಿತ್ತು. ಹೀಗಾಗಿ ಮತ್ತೆ ಸ್ವಲ್ಪ ನಾನು ಸಕ್ಕರೆಯನ್ನು ಸೇರಿಸಿದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿದ ನಂತರ ಇದನ್ನು ಸ್ವಲ್ಪ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಈ ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ನಾವೇನು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ತುಂಬ್ಕೊಳ್ಳೋಣ. ನೀವು ಸ್ಪೂನಿಂದ ಬೇಕಾದ್ರೂ ತುಂಬ್ಕೋಬೋದು, ಇಲ್ಲ ನೀವು ಕೈಯಿಂದನೂ ತುಂಬ್ಕೋಬೋದು. ಈ ರೀತಿಯಾಗಿ ತುಂಬಿದ ನಂತರ ಚೆನ್ನಾಗಿ ಅದರಲ್ಲಿ ಒತ್ತಿ ತುಂಬಿ, ಅಂದರೆ ಮಸಾಲೆ ಎಲ್ಲ ಉಪ್ಪಿನಕಾಯಿಗೆ ತಾಗಬೇಕಾಗೈತೆ. ನಿಂಬೆಹಣ್ಣಲ್ಲಿ ಮಸಾಲೆ ಎಲ್ಲ ಹೋಗಬೇಕು. ಆ ರೀತಿಯಾಗಿ ನೀವು ಈ ರೀತಿಯಾಗಿ ಒತ್ತಿ ತುಂಬಬೇಕು ಅದರಲ್ಲಿ ಮಸಾಲೆ. ನಾನು ಮಾಡ್ಕೊಂಡಿರುವಂಥ ಈ ಅಳತೆಯಲ್ಲಿನ ಮಸಾಲೆ ನಾನು ಒಂದು 15ರಿಂದ 16 ನಿಂಬೆಹಣ್ಣಿಗೆ ಆಗುವಷ್ಟು ಇದೆ. ಈ ಉಪ್ಪಿನಕಾಯಿಗೆ ಬಳಸ್ಕೊಂಡಿರುವಂತಹ ಮಸಾಲೆ ಸಾಮಗ್ರಿಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಇದೇ ರೀತಿ ನಾವು ಎಲ್ಲ ನಿಂಬೆಹಣ್ಣಲ್ಲಿನೂ ಮಸಾಲೆಯನ್ನು ತುಂಬ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಸಾಲೆಯನ್ನು ತುಂಬ್ಕೋಬೇಕು. ಇವಾಗ ಇಲ್ಲಿ ಎಲ್ಲ ನಿಂಬೆಹಣ್ಣುಗಳಲ್ಲಿನೂ ಮಸಾಲೆ ತುಂಬಿ ಆಗಿದೆ, ನೀವಿಲ್ಲಿ ನೋಡಬಹುದು.
ಇದನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿ ಇಟ್ಟು ನೀವು ಒಂದು 21 ದಿನನಾದರೂ ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟು ನೀವು ನಂತರ ನೀವು ಉಪ್ಪಿನಕಾಯನ್ನು ಬಳಸಬಹುದು. ಚೆನ್ನಾಗಿ ಒಣಗಿರುವಂತಹ ಬಾಟಲನ್ನು ತಗೊಳ್ಳಿ. ಅಂದರೆ ಒಳಗಡೆ ಎಲ್ಲ ತಂಪು ಇರಬಾರ್ದು, ನೀರಿನ ಅಂಶ ಏನೂ ಇರಬಾರ್ದು. ಎಲ್ಲ ನಿಂಬೆಹಣ್ಣು ಬಾಟಲ್ನಲ್ಲಿ ಹಾಕಿ ಇದನ್ನು ಬಿಸಿಲಿಗೆ ಇಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಮಾಡಿರುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲು ನನ್ನ ವಿಡಿಯೋಗಳನ್ನು ನೀವು ನೋಡಬಹುದು. ಇವಾಗ ಇಲ್ಲಿ ಬಾಟಲ್ನಲ್ಲಿ ಹಾಕಿ ಆಗಿದೆ. ಈಗ ಉಳಿದಿರೋ ಮಸಾಲೆನೂ ಕೂಡ ಸ್ವಲ್ಪ ಇದರಲ್ಲಿ ಹಾಕಿಬಿಡೋಣ. ಹಾಕಿದ ನಂತರ ಒಂದು 21 ದಿನವಾದರೂ ಇದನ್ನು ನೀವು ಬಿಸಿಲಿಗೆ ಇಟ್ಟು ಒಂದು 2 ಗಂಟೆ ಇಟ್ಟರೆ ಸಾಕು. ಬಿಸಿಲಿನಲ್ಲಿ ಇಟ್ಟು ನೀವು ತಗೋಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಮನೆ ಹತ್ರ ಬಿಸಿಲು ಬರ್ತಾ ಇಲ್ಲ ಅಂದರೆ ನೀವು ಮನೆಯಲ್ಲಿನೇ ಇಟ್ಟು ತೊಗೋಬೋದು. ಪ್ರತಿದಿನ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಇಡಿ. ಇವಾಗ ಉಪ್ಪಿನಕಾಯಿ 21 ದಿನ ಆದ ನಂತರ ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಉಪ್ಪಿನಕಾಯಿ ಬಂದಿದೆ. ಇದಕ್ಕೆ ಯಾವ ಒಗ್ಗರಣೆನೂ ಬೇಡ, ಎಣ್ಣೆ ಏನೂ ಬೇಡ, ತುಂಬ ಚೆನ್ನಾಗಿ ಆಗುತ್ತೆ. ಸಿಹಿ ಸಿಹಿ, ಹುಳಿ ಹುಳಿ, ಖಾರ ಖಾರ ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನೀವು 21 ದಿವಸದ ನಂತರ ಈ ಥರ ಮಿಕ್ಸ್ ಮಾಡಿ ನೋಡಿದಾಗ ನಿಮಗೆ ಇದರಲ್ಲಿ ಉಪ್ಪು, ಖಾರ ಅಥವಾ ಸಕ್ಕರೆ ಏನಾದರೂ ಕಡಿಮೆ ಅಂತ ಅನಿಸಿದರೆ ನೀವು ಮತ್ತೆ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಡಬಹುದು. ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಆಗ ಇಲ್ಲಿ ನೀವು ನೋಡಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಎಷ್ಟು ದಿನ ನೀವು ಫ್ರಿಜ್ನಿಂದ ಹೊರಗಡೆನೇ ಇಟ್ಟರೂ ಈ ಉಪ್ಪಿನಕಾಯಿ ಹಾಳಾಗಲ್ಲ. ಫ್ರಿಜ್ನಲ್ಲಿ ಇಡಬೇಕು ಅಂತ ಏನಿಲ್ಲ, ಹೊರಗಡೆನೇ ಕೂಡ ಇಡಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.